ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಭಕ್ತಿ ಮತ್ತು ನಂಬಿಕೆಯ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ತಂದುಕೊಡುವ ನಮ್ಮ ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಸ್ನೇಹಿತರೆ, ಮೇ 5ನೇ ತಾರೀಕು ಮಂಗಳವಾರದಂದು ಬರುವ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅತ್ಯಂತ ಮಹತ್ವಪೂರ್ಣ ಮತ್ತು ಪುಣ್ಯಕರ ದಿನವಾಗಿದೆ. ವೈಶಾಖ ಮಾಸದಲ್ಲಿ ಬರುವ ಈ ಚತುರ್ಥಿಯನ್ನು ಏಕದಂತ ಸಂಕಷ್ಟಹರ ಚತುರ್ಥಿ ಅಂತ ಕರೆಯಲಾಗುತ್ತದೆ. ಇದು ಮಂಗಳವಾರದಂದು ಬರುವುದರಿಂದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂಬ ವಿಶೇಷ ಮಹತ್ವವನ್ನು ಪಡೆಯುತ್ತದೆ. ಪುರಾಣಗಳ ಪ್ರಕಾರ ಈ ಒಂದು ದಿನ ಗಣಪತಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ವರ್ಷ ಪೂರ್ತಿ ಬರುವ ಎಲ್ಲ ಸಂಕಷ್ಟಹರ ಚತುರ್ಥಿಗಳ ವ್ರತದ ಫಲ ಒಂದೇ ದಿನದಲ್ಲಿ ದೊರೆಯುತ್ತದೆ. ಆದ್ದರಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ತೊಂದರೆಗಳು, ಮನಸ್ಸಿನ ಅಶಾಂತಿ ಇವೆಲ್ಲವೂ ದೂರವಾಗಲಿ ಎಂದು ಪ್ರತಿಯೊಬ್ಬ ಭಕ್ತರು ಈ ವ್ರತವನ್ನು ಆಚರಿಸುವುದು ಅತ್ಯಂತ ಶುಭಕರವೆಂದು ಹೇಳಲಾಗುತ್ತದೆ. ಚತುರ್ಥಿ ತಿಥಿ ಮೇ 5ರಂದು ಬೆಳಿಗ್ಗೆ 5:24 ಪ್ರಾರಂಭವಾಗಿ ಮೇ 6ರಂದು ಬೆಳಿಗ್ಗೆ 7:51 ಅಂತ್ಯಗೊಳ್ಳುತ್ತದೆ. ಆದರೆ ಚಂದ್ರೋದಯವನ್ನು ಆಧರಿಸಿ ಈ ವ್ರತವನ್ನು ಮೇ 5ರಂದು ಆಚರಿಸಲಾಗುತ್ತದೆ ಮತ್ತು ಆ ದಿನದ ಚಂದ್ರೋದಯ ಸಮಯ ರಾತ್ರಿ 10:21 ಆಗುತ್ತದೆ. ಇದು ವ್ರತದ ಸಮಾಪ್ತಿಗೆ ಅತ್ಯಂತ ಮುಖ್ಯವಾದ ಕ್ಷಣವಾಗಿದೆ. ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮನಸ್ಸನ್ನು ಶಾಂತಗೊಳಿಸಿ ಭಕ್ತಿಯಿಂದ ಉಪವಾಸದ ಸಂಕಲ್ಪವನ್ನು ಕೈಗೊಳ್ಳಬೇಕು. ಇಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿ ಚಂದ್ರೋದಯದ ನಂತರ ಉಪವಾಸ ಮುಗಿಸುತ್ತೇನೆ ಎಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಬೇಕು. ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಒಂದು ಪೀಠವನ್ನು ಸಿದ್ಧಪಡಿಸಿ ಅದರ ಮೇಲೆ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಬೇಕು. ವಿಗ್ರಹ ಇಲ್ಲದವರು ಅರಿಶಿನದಿಂದ ಒಂದು ಚಿಕ್ಕ ಗಣಪತಿಯ ಮೂರ್ತಿಯನ್ನು ತಯಾರಿಸಿ ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪತಿಯನ್ನು ನಿರ್ಮಿಸಿ ಪೂಜೆ ಮಾಡಬಹುದು. ಇದು ಸಹ ಶ್ರದ್ಧೆಯಿಂದ ಮಾಡಿದರೆ ಸಮಾನ ಫಲ ನೀಡುತ್ತದೆ. ಗಣಪತಿಯನ್ನು ಸ್ಥಾಪಿಸಿದ ನಂತರ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆಗಳಿಂದ ಅಭಿಷೇಕ ಮಾಡಿದ ನಂತರ ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಬೇಕು. ನಂತರ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಬೇಕು. ವಿಶೇಷವಾಗಿ ಗಣಪತಿಗೆ ಬಹಳ ಪ್ರಿಯವಾದ ಎಕ್ಕದ ಹೂವು, ದಾಸವಾಳ ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಶುಭಕರ. ಇದಲ್ಲದೆ 21 ಗರಿಕೆ ಹುಲ್ಲನ್ನು ಅರ್ಪಿಸುವುದು ಈ ಪೂಜೆಯ ಮುಖ್ಯ ಅಂಗವಾಗಿದ್ದು, ಗರಿಕೆ ಹುಲ್ಲು ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ತಪ್ಪದೇ ಅರ್ಪಿಸಬೇಕು. ನಂತರ ನೈವೇದ್ಯವಾಗಿ ಗಣಪತಿಗೆ ಇಷ್ಟವಾದ ಕಡುಬು, ಮೋದಕ, ಲಡ್ಡು, ಕಡಲೆಕಾಳು ಉಸುಳಿ ಹಾಗೂ ಬಾಳೆಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಧೂಪ ಮತ್ತು ಅಗರಬತ್ತಿಯಿಂದ ಪೂಜೆ ಮಾಡಿ ಮನಸ್ಸಿನ ಎಲ್ಲ ಕೋರಿಕೆಗಳನ್ನು ಗಣಪತಿಯ ಮುಂದೆ ಸಲ್ಲಿಸಬೇಕು. ಪೂಜೆಯ ಸಮಯದಲ್ಲಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ ಗಣೇಶ ಅಷ್ಟೋತ್ತರವನ್ನು ಭಕ್ತಿಯಿಂದ ಪಠಿಸುವುದು ಬಹಳ ಫಲಪ್ರದವಾಗಿದ್ದು, ಇದು ಮನಸ್ಸಿಗೆ ಶಾಂತಿ ಮತ್ತು ಆತ್ಮಶಕ್ತಿ ನೀಡುತ್ತದೆ. ಸಂಜೆ ವೇಳೆಯಲ್ಲಿಯೂ ಮತ್ತೊಮ್ಮೆ ಗಣಪತಿಯ ಪೂಜೆಯನ್ನು ಮಾಡಿ ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನ ದರ್ಶನ ಪಡೆದು ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದು ಈ ವ್ರತದ ಮುಖ್ಯ ಭಾಗವಾಗಿದೆ. ಏಕೆಂದರೆ ಚಂದ್ರ ದರ್ಶನವಿಲ್ಲದೆ ಈ ವ್ರತ ಸಂಪೂರ್ಣವಾಗುವುದಿಲ್ಲ. ನಂತರ ಗಣಪತಿಗೆ ಮಹಾಮಂಗಳಾರತಿ ಮಾಡಿ ನೀವು ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಉಪವಾಸವನ್ನು ಮುಗಿಸಬೇಕು. ಉಪವಾಸ ಮುಗಿಸಿದ ನಂತರ ಹೆಚ್ಚು ಭಾರವಾದ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಲಘು ಆಹಾರವಾದ ಅವಲಕ್ಕಿ, ಉಪ್ಪಿಟ್ಟು ಮುಂತಾದ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಪದಾರ್ಥಗಳನ್ನು ತ್ಯಜಿಸುವುದು ಶ್ರೇಯಸ್ಕರ. ಈ ರೀತಿಯಾಗಿ ಶ್ರದ್ಧಾಭಕ್ತಿಯಿಂದ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿದರೆ ಜೀವನದ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ, ದಾರಿದ್ರ್ಯ ದೂರವಾಗುತ್ತದೆ, ಮನಸ್ಸಿನ ಎಲ್ಲ ಆಶೆಗಳು ಮತ್ತು ಕನಸುಗಳು ನಿಧಾನವಾಗಿ ನೆರವೇರುತ್ತವೆ. ಸ್ನೇಹಿತರೆ, ಈ ಪವಿತ್ರ ದಿನದಲ್ಲಿ ನೀವು ಮಾಡಿದ ಸಣ್ಣ ಪೂಜೆಯು ದೊಡ್ಡ ಫಲ ನೀಡುತ್ತದೆ. ಆದ್ದರಿಂದ ಭಕ್ತಿಯಿಂದ ಗಣಪತಿಯನ್ನು ಆರಾಧಿಸಿ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಬರಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಭಕ್ತಿಯ ಮಾಹಿತಿಗಾಗಿ ನಮ್ಮ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ
ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕೆ ಈಸಿ ಆಗುತ್ತೆ. ಕೊನೆಯ ತನಕ ನೋಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.